ಬಾಯ್ ನ್ಯೂಸ್ಗೆ ಸ್ವಾಗತ. ನಮಸ್ಕಾರ. ಜಿ ಬಾಯ್ ನ್ಯೂಸ್ ಟಿವಿಯ ವಿಶೇಷ ಸುದ್ದಿ ಪ್ರಸಾರಕ್ಕೆ ಸ್ವಾಗತ. ಚಿಂತಾಮಣಿ ತಾಲೂಕಿನ ಬಾರ್ಲಹಳ್ಳಿ ಕ್ರಾಸ್ ಬಳಿ ನೂತನವಾಗಿ ನಿರ್ಮಾಣಗೊಂಡಿರುವ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಗುರುಪೂರ್ಣಿಮೆ ಅಂಗವಾಗಿ ಧಾರ್ಮಿಕ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ಜರುಗಿದವು. ಈ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಪ್ರಸಿದ್ಧ ಸಮಾಜ ಸೇವಕರು ಹಾಗೂ ದಾಸೋಹಿ ಜಾಗ್ವಾರ್ ವೆಂಕಟೇಶ್ ರೆಡ್ಡಿ ದಂಪತಿ ಭಾಗವಹಿಸಿ ಬಾಬಾರಿಗೆ ವಿಶೇಷ ಪೂಜೆ ಪುನಸ್ಕಾರ ನೆರವೇರಿಸಿದರು. ದೇವಾಲಯ ನಿರ್ಮಾಣಕ್ಕೆ ಸಮಯೋಚಿತ ನೆರವು, ಸ್ಕ್ರೀನ್ ಮೇಲೆ ಪೂಜೆಯ ದೃಶ್ಯಗಳು ಹಾಗೂ ದೇವಾಲಯದ ವಿಡಿಯೋ. ದೇವಾಲಯ ನಿರ್ಮಾಣ ಸಮಿತಿಯ ಸದಸ್ಯರಾದ ದಿಲೀಪ್ ಹಾಗೂ ಸ್ಥಳೀಯ ಮುಖಂಡರು ಮಾತನಾಡಿ ಜಾಗ್ವಾರ್ ವೆಂಕಟೇಶಣ್ಣ ಅವರ ಸೇವೆಯನ್ನು ಸ್ಮರಿಸಿದರು. ಹಣದ ಅಭಾವದಿಂದ ದೇವಾಲಯದ ಮೇಲ್ಛಾವಣಿಯ ಮೋಲ್ಡಿಂಗ್ ಕೆಲಸ ಸ್ಥಗಿತಗೊಂಡಿದ್ದಾಗ ವೆಂಕಟೇಶಣ್ಣನವರು ತಕ್ಷಣವೇ ಸ್ಥಳಕ್ಕೆ ಭೇಟಿ ನೀಡಿ 2 ಲಕ್ಷ ರೂಪಾಯಿಯ ಚೆಕ್ ನೀಡಿ ಬೆಂಬಲವಾಗಿ ನಿಂತಿದ್ದರು. ಅವರ ಈ ಸಮಯೋಚಿತ ನೆರವಿನಿಂದಾಗಿಯೇ ಇಂದು ಭವ್ಯ ದೇವಾಲಯ ನಿರ್ಮಾಣಗೊಂಡು ಭಕ್ತರಿಗೆ ದರ್ಶನದ ಭಾಗ್ಯ ಸಿಕ್ಕಿದೆ. ಸ್ಥಳೀಯ ಮುಖಂಡರು ಎಲೆಕ್ಷನ್ ಅಖಾಡಕ್ಕೆ ಮತ್ತೆ ಜಾಗ್ವಾರ್ ಎಂಟ್ರಿ, ಚಿಂತಾಮಣಿ ರಾಜಕೀಯದ ಬ್ರೇಕಿಂಗ್ ಗ್ರಾಫಿಕ್ಸ್. ಚಿಂತಾಮಣಿ ಕ್ಷೇತ್ರದಲ್ಲಿ ಬಡಬಗ್ಗರಿಗೆ ನೆರವು, ನಿರಂತರ ಅನ್ನದಾಸೋಹ ಹಾಗೂ ಧಾರ್ಮಿಕ ಕ್ಷೇತ್ರಗಳ ಜೀರ್ಣೋದ್ಧಾರ ಕಾರ್ಯಗಳ ಮೂಲಕ ಚಿರಪರಿಚಿತರಾಗಿರುವ ಜಾಗ್ವಾರ್ ವೆಂಕಟೇಶ್ ರೆಡ್ಡಿ ಅವರು ಕ್ಷೇತ್ರದಲ್ಲಿ ನಿರಂತರವಾಗಿ ಜನಸಂಪರ್ಕದಲ್ಲಿದ್ದಾರೆ. ಈ ಹಿಂದೆ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಜನಮೆಚ್ಚುಗೆ ಗಳಿಸಿದ್ದ ಅವರು ಮುಂಬರುವ ಚುನಾವಣೆಯಲ್ಲೂ ಮತ್ತೆ ಸ್ಪರ್ಧಾ ಕಣಕ್ಕಿಳಿಯುವುದು ಬಹುತೇಕ ಖಚಿತ ಎಂಬ ಮುನ್ಸೂಚನೆಗಳು ಕ್ಷೇತ್ರದಲ್ಲಿ ಬಲವಾಗಿ ಕೇಳಿಬರುತ್ತಿದ್ದು, ಸ್ಥಳೀಯ ರಾಜಕೀಯ ವಲಯದಲ್ಲಿ ಹಾಗೂ ಬೆಂಬಲಿಗರಲ್ಲಿ ತೀವ್ರ ಕುತೂಹಲ ಮತ್ತು ಹೊಸ ಸಂಚಲನ ಮೂಡಿಸಿದೆ. ದೇವಸೇವೆ ಮತ್ತು ಸಮಾಜ ಸೇವೆಯೇ ಮುಖ್ಯ. ಇದೇ ಸಂದರ್ಭದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಜಾಗ್ವಾರ್ ವೆಂಕಟೇಶ್ ರೆಡ್ಡಿ, ಇಲ್ಲಿ ಯಾವುದೇ ರಾಜಕೀಯದ ಪ್ರಶ್ನೆ ಬರುವುದಿಲ್ಲ. ದೇವರ ಸೇವೆ ಮತ್ತು ಸಮಾಜ ಸೇವೆಯು ನಮಗೆ ಆತ್ಮತೃಪ್ತಿ ನೀಡುತ್ತದೆ. ಶಿರಡಿ ಸಾಯಿಬಾಬಾ ಅವರು ಚಿಂತಾಮಣಿ ಕ್ಷೇತ್ರದ ಜನರಿಗೆ ಉತ್ತಮ ಮಳೆ ಬೆಳೆ ನೀಡಿ ಎಲ್ಲರಿಗೂ ಸುಖ ಶಾಂತಿ ಮತ್ತು ಉತ್ತಮ ಆರೋಗ್ಯ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ಗ್ರಾಮಸ್ಥರು, ಸಾಯಿಬಾಬಾ ಭಕ್ತ ಮಂಡಳಿಯ ಸದಸ್ಯರು ಹಾಗೂ ಜಾಗ್ವಾರ್ ವೆಂಕಟೇಶ್ ರೆಡ್ಡಿ ಅವರ ಬೆಂಬಲಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಇದಿಷ್ಟು ಈ ಹೊತ್ತಿನ ವಿಶೇಷ ವರದಿ. ನಿರಂತರ ನಿಖರ ಸುದ್ದಿಗಳಿಗಾಗಿ ಜಿ ಬಾಯ್ ನ್ಯೂಸ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ. ನವೀಕರಣಗಳಿಗಾಗಿ ನೋಡ್ತಾ ಇರಿ ಜಿ ಬಾಯ್ ನ್ಯೂಸ್. ಧನ್ಯವಾದಗಳು. బాబా కనుకోండి బాబా కనుకోండి సాయి బాబా వ్యాపార
ब्राह्मणादि ताम्बूलं नमः नमः दत्तं यतमानन्दौश्येवेन्द्रे दृष्टिर्वार्गमानि मनोजिष्टार्थफल दीर्घ सुमङ्गलवृत्तो उन्नतप्राप्तिरस्तु उन्नतप्राप्तिरस्तु इष्टार्थफलसिद्धिरस्तु फलसिद्धिरस्तु ಇವತ್ತು ಗುರು ಪೌರ್ಣಿಮೆ ದಿವಸ ಎಲ್ಲರಿಗೂ ಶುಭವಾಗಲಿ. ಚಿಂತಾಮಣಿ ಜನತೆ ದಿಲೀಪನ್ನವರು ನಮ್ಮನ್ನು ಕರೆದಿದ್ದಾರೆ. 18 ಎಲ್ಲ ಕೊಟ್ಟಿದ್ದಾರೆ. ಎಲೆಕ್ಷನ್ ಹೌದು ಜನರಲ್ ಎಲೆಕ್ಷನ್ ಬಂದಾಗ ಸ್ವಲ್ಪ ಸಹಾಯಧನ ಮಾಡಿದ್ದೆ ದೇವಸ್ಥಾನಕ್ಕೆ. ಇವಾಗ ಕರೆದಿದ್ದು ಪೂಜೆಗೆ ಬಂದಿದ್ದು ಕಷ್ಟ ಮಾಡಿದ್ವಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದೀವಿ. ಪಾಲಿಟಿಕ್ಸ್ ಏನು ಮಾಡೋದಿಲ್ಲ. ದೇವಸ್ಥಾನಕ್ಕೆ ಬಂದಿದ್ದು ಹೇಳೋಣ ಹೇಳಿ ಮೀಟ್ ಮಾಡಿ ಅಣ್ಣ ಹಿಂಗೆ ಆಗೋಗಿದ್ದಣ್ಣ, ಸಾಯಿಬಾಬಾ ದೇವಸ್ಥಾನ ನಿಂತೋಗಿದೆ, ಮೋಲ್ಡಿಂಗ್ ಹಾಕ್ಬೇಕಣ್ಣ, ತುಂಬ ಖರ್ಚಾಗತ್ತೆ, ಏನನ್ನ ಮಾಡೋದು ಅಂದರೆ ಸರಿ ಆಯ್ತಪ್ಪ ನಾನು ಒಂದಿನ ಬರ್ತೀನಿ ಅಂದ್ಬಿಟ್ಟು ನೋಡ್ಕೊಂಡು ಹೋಗಿ ಸರಿ ಆಯ್ತಪ್ಪ ಅಂದ್ಬಿಟ್ಟು ಮತ್ತೆ ದೇವಸ್ಥಾನ ಹತ್ರ ಬಂದು 2 ಲಕ್ಷ ರೂಪಾಯಿ ಚೆಕ್ ಕೊಟ್ಟರು ಅಣ್ಣವ್ರು ಮೋಲ್ಡಿಂಗ್ ಹಾಕ್ಸೋಕ್ಕೆ. ತುಂಬ ನಮಗೆ ಸೇವೆ ಅನುಕೂಲ ಮಾಡಿಕೊಟ್ರು. ಅವತ್ತು ಅಣ್ಣವರು ಸಹಾಯ ಮಾಡಲಿಲ್ಲ ಅಂದರೆ ನಮಗೆ ತುಂಬ ತೊಂದರೆ ಆಗ್ತಾ ಇತ್ತು. ಯಾಕಂದರೆ ಯಾರೂ ಸಹಾಯ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಆವಾಗ ಅಣ್ಣವರೇ ನಮಗೆ ತುಂಬ ಸಹಾಯ ಮಾಡಿದ್ದು. ಅವರು ಬಾಬಾ ಅವ್ರ ಕೃಪೆ ತುಂಬ ಚೆನ್ನಾಗಿರ್ಬೇಕಂತ ಬೇಡ್ಕೊತಾ ಇದ್ದೀನಿ. ಇನ್ನು ಮುಂದೆಗೆ ಕಾಂಪೌಂಡು ಗೋಪುರ ಎಲ್ಲ ಕೆಲಸ ಇದೆ. ಅದು ಬರ್ತಾ ಇದ್ರು ಅಣ್ಣನ ಸ್ವಲ್ಪ ಕೇಳೋಣ ಅಂತ ನಾನು ಮೈಂಡಲ್ಲಿ ವ್ಯವಸ್ಥೆ ಇಟ್ಕೊಂಡಿದ್ದೀನಿ. ಇನ್ನು ನಾನು ಅಣ್ಣನ ಕೇಳಲಿಲ್ಲ, ಮಾಡ್ತಾ ಇರಿ, ಅಣ್ಣನ ಕೇಳ್ತಾ ಇರಿ. ಅಣ್ಣ ಮೊದಲ ಮಾತು